ಕಳೆದ ಕೆಲ ತಿಂಗಳುಗಳಿಂದ ಸಾರ್ವಜನಿಕರಿಗೆ ಅತೀವ ತೊಂದರೆಯಾಗಿ ಪರಿಣಮಿಸಿದ್ದ ಶಿರಸಿ ಹಾವೇರಿ ರಸ್ತೆ ಕಾಮಗಾರಿಗೆ ಸಂಬಂಧಿಸಿ ಎನ್ಎಚ್ಎಐ ಹಾಗೂ ಗುತ್ತಿಗೆದಾರ ಕಂಪನಿ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಮತ್ತು ಸ್ಥಳೀಯ ಸಾರ್ವಜನಿಕರೊಡನೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಸಮನ್ವಯ ಸಭೆ ಬಿಸಿಲಕೊಪ್ಪದಲ್ಲಿ ಬುಧವಾರ ನಡೆಯಿತು. ಸಮನ್ವಯ ಸಭೆಯಲ್ಲಿ ಎನ್ಎಚ್ಎಐ ಅಧಿಕಾರಿ ಹಾಗೂ ಗುತ್ತಿಗೆದಾರ ಕಂಪನಿಗಳೊಂದಿಗೆ ಮಾತನಾಡಿದ ಅನಂತಮೂರ್ತಿ ಹೆಗಡೆ, ಈ ರಸ್ತೆಯಲ್ಲಿನ ಹೊಂಡಗಳಿಂದಾಗಿ ಸಾರ್ವಜನಿಕರ ಓಡಾಟ ದುಸ್ತರವಾಗಿದೆ. ಈ ಕೂಡಲೇ ರಸ್ತೆಯಲ್ಲಿನ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು. ಇಲ್ಲವಾದಲ್ಲಿ ಯಾವುದೇ ಮುಲಾಜಿಗೂ ಒಳಗಾಗದೆ ಗುತ್ತಿಗೆದಾರ ಕಂಪನಿ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ನಡೆಸಲಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿಯೇ ಸಿದ್ಧ ಎಂದು ಕಂಪನಿಯ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದರು ಮತ್ತು ರಸ್ತೆಯಲ್ಲಿನ ಗುಂಡಿಗಳನ್ನು ಪೂರ್ಣ ಮುಚ್ಚುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು. ಇದಕ್ಕೆ ಸ್ಪಂದಿಸಿದ ಅಮ್ಮಾಪುರ ಕಂಪನಿ, ಗುರುವಾರದಿಂದಲೇ ಈ ರಸ್ತೆಯಲ್ಲಿನ ಎಲ್ಲ ಗುಂಡಿಗಳನ್ನು ವ್ಯವಸ್ಥಿತವಾಗಿ ವೆಟ್ ಮಿಕ್ಸ್ ಮತ್ತು ಜಲ್ಲಿ ಹಾಕಿ ಮುಚ್ಚುತ್ತೇವೆ ಮತ್ತು ಜನರ ಓಡಾಟಕ್ಕೆ ಅನುಕೂಲವಾಗುವಂತೆ ಕಾಮಗಾರಿ ನಡೆಸುವುದಾಗಿ ತಿಳಿಸಿದರು. ಈ ವೇಳೆ ಪ್ರಮುಖರಾದ ಶ್ರೀನಿವಾಸ್ ಹೆಬ್ಬಾರ್, ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಉಷಾ ಹೆಗಡೆ, ಮಹೇಂದ್ರ ಸಾಲೇಕೊಪ್ಪ, ನವೀನ್ ಶೆಟ್ಟಿ, ಬಿಸಿಲಕೊಪ್ಪ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವಿಎಂ ಹೆಗಡೆ, ವಿದ್ಯಾಧರ್ ಬಿಸಿಲಕೊಪ್ಪ, ಜಿಕೆ ಹೆಗಡೆ ಬಿಸಿಲಕೊಪ್ಪ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಫಿಶ್ ಮಾರ್ಕೆಟ್ ಇಂದ ಫಾರೆಸ್ಟ್ ಕ್ಲಿಯರೆನ್ಸ್ ಇರೋ ಜಾಗದಿಂದ ಯಾಕೆ ಕೊಡಲ್ಲ ತಂದು ಸರ್ ನಮಗೆ ಫಿಶ್ ಮಾರ್ಕೆಟ್ ಇಂದ 200 ಕ್ಲಿಯರೆನ್ಸ್ ಇದೆ. ಅಲ್ಲಿಂದ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಬಿಲ್ಡಿಂಗ್ಸ್ ಇದಾವೆ, ಶಾಪ್ಸ್ ಇದಾವೆ, ಅದನ್ನು ಪೊಲ್ಯೂಷನ್ ಮಾಡಿಕೊಂಡು 200 ಕ್ಲಿಯರೆನ್ಸ್ ಆಗಿದೆ. ಅಲ್ಲಿಂದ 200 ಫೀಟ್ ಬಿಟ್ಟರೆ ಅಪ್ ಟು 5 ರೋಡ್ ಡೌನ್ ಇದೆ, ಅಲ್ಲಿ ತನಕ ಇನ್ವೆಸ್ಟ್ಮೆಂಟ್ ಕ್ಲಿಯರೆನ್ಸ್ ಇದೆ. ಒಂದು 5 ಫೀಟ್ ಗ್ಯಾಪ್ ಮಾಡಿದ್ರೆ ಅಷ್ಟು ಮಾಡೋಕ್ಕಾಗಲ್ಲ. ಟೋಟಲ್ ನಮಗೆ 3 ಸಿಕ್ಕಿದ್ರೆ 300 400 500 ಸಿಗುತ್ತೆ. ಆಮೇಲೆ ನಮಗೆ ಬಂದ್ಬಿಟ್ಟು ಏನಿರೋದು ಸಿರ್ಸಿ ಈಗ ಫಾರೆಸ್ಟ್ ಕಾಲೇಜ್ ಚೆನ್ನಾಗಿದೆ. ಅಲ್ಲಿವರೆಗೆ ಆದಷ್ಟು ಬೇಗ ಮಾಡಿದ್ರೆ ನಿಮಗೆ ಎಲ್ಲೆಲ್ಲಿ ರೋಡ್ ಮೇಜರ್ ಡ್ಯಾಮೇಜ್ ಆಗಿದೆ ಅಲ್ಲಿ ನಾವು ವರ್ಕ್ ಸ್ಟಾರ್ಟ್ ನಾವು ಪ್ಲಾನ್ ಪೇ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ವರ್ಷ 2 ವರ್ಷ ಮಾಡೋದು ಇದೇ ರೀತಿ ಮಾಡೋದಕ್ಕೆ ಆಗಲ್ಲ. ಎಲ್ಲಿ ಡ್ಯಾಮೇಜ್ ಮೇಜರ್ ಡ್ಯಾಮೇಜ್ ಇದೆ ಅಲ್ಲಿ ವರ್ಕ್ ಸ್ಟಾರ್ಟ್ ನಮಗೆ ಮಾಡ್ತಿರೋದು ಚಿಕ್ಕದಿಂದ ಗೌರ್ಮೆಂಟ್ ಅದು ಬಿಟ್ಟರೆ ಮುಂದಿನ ಸಲದಿಂದ ಇಸ್ಲು, ಆಮೇಲೆ ಬಿಟ್ಟರೆ ಈ ಕಂಪ್ನಿಯಿಂದ ಇದೊಂದು ದೊಡ್ಡ ಕಂಪ್ನೀಸ್ ಇದನ್ನು ಮೇಜರ್ ಆಗಿ ಅಲ್ಲ ಸರ್. ನೀವೀಗ ಒಂದು ನಿಮಿಷ, ಈಗೇನು ಬಿಸಿಲುಕೊಪ್ಪ ಇದೆಲ್ಲ ಫಾರೆಸ್ಟ್ ಲ್ಯಾಂಡ್. ನಿಮ್ಗೆ ಇಲ್ಲಿ ನೀವು ಅಪಾರ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಸಮಸ್ಯೆ ಇದೆ. ಇಲ್ಲ ನಿಮ್ಮ ತರಬೇತಿ ತೊಳಕ್ಕೆ ರೋಡೆಲ್ಲ ಅಕ್ಕಪಕ್ಕ ಅಷ್ಟು ಈಗಾಗಲೇ ಇದು ಮಾಡಿ ಯಾರ್ಯಾರು ಪೇಷಂಟ್ ಜಾಗ ಹೋಗೋದ್ರಿಂದ ಈಗಾಗಲೇ ಅಳತೆ ಮಾಡಿ ಅವ್ರಿಗೆ ಬಿಸಿಲಿಲ್ಲ ಅವ್ರು ಅದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಬೇಡ ಅವ್ರಿಗೆ ಮಾಡೋದಿಲ್ಲ ಅಂತ ಈಗಾಗಲೇ ಹೇಳ್ಬಿಡಿ. ನೀವು ಕಡೆ ನೀವು ಮಾಡ್ತಾ ಬಂದಾಗ ಅವ್ರು ಕೇಳೋದು ಅವ್ರಿಂದ ಇದೇ ಬಿಡಿಸ್ಕೊಳ್ಬಿಡಿ. ಈಗ ನೋಡಿ ವರ್ಕ್ ಶುರು ಮಾಡಿದ್ದೀವಿ. ನಿಮಗೆ ಒಂದು ವಿಷಯ, ಈಗ ರಮೇಶ್ ಹೇಳಿ ಪಾಯಿಂಟ್ ಇದೆ. ಮೇಜರ್ ಬಂತು ಜೂನ್ದಾಗ ಎಲ್ಲಿ ಜಾಗ ಬಿಡಿಸ್ಕೊಳ್ಬೇಕು, ಆ ಕೆಲಸ ಮಾಡ್ಕೋಬೋದು, ಫಾರ್ಮೇಷನ್ ಮಾಡ್ಕೋಬೋದು. ಫಾರ್ಮೇಷನ್ ಮಾಡ್ತಾ ಇರಲ್ಲ ಅಲ್ಲ, ನಿಮ್ಗೆ ಜಲ್ಲಿ ಹಾಕ್ಕೊಂಡು ಫಾರ್ಮೇಷನ್ ಮಾಡೋಕೆ ಬೆಸ್ಟ್ ಟೈಮ್ ಇದು. ಈಗ ನೀವು ಬೇಸ್ ಗಟ್ಟಿ ಮಾಡಲಿಕ್ಕೆ ಇದು ಬೆಸ್ಟ್ ಟೈಮ್ ಇದು. ಬಟ್ ಅಲ್ಲಿಂದ ಫೈನಲ್ ಆಗಿಲ್ಲ. ಎಸಿ ಆಫೀಸರ್ ಎಷ್ಟು ದಿವಸ ಇದೆ ಎಸಿ ಆಫೀಸ್? 1.5 year ಆಯ್ತು. ಅಲ್ಲಿ ಯಾಕೆ ಕ್ಲಿಯರ್ ಮಾಡ್ಕೊಡ್ಬೇಕು ನಿಮಗೆ? ಅವ್ರಿಗೆ ಮಾಡ್ಬೋದು. ನಮ್ಮ ಪಾರ್ಟಿ ಎಷ್ಟು ಸರಿ ವರ್ಷದಿಂದ ಪೆಂಡಿಂಗ್ ಇದೆ. ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಅಂತ ಉಳಿದಿದ್ದು ಎನ್ಕ್ರೋಚ್ 2 ಸಲ
ಮತ್ತೆ ಏನು ಅವ್ರು ನೋಟಿಸ್ ಕೊಡ್ಬೇಕಲ್ಲ ಇವ್ರು ಬಂದು ಕೇಳಕ್ಕೆ ಪೊಲೀಸ್ ಪ್ರೊಡಕ್ಷನ್ ಬೇಕಲ್ಲ ಅವರಿಗೆ ತೆಗಿಲಿಕ್ಕೆ. ಇಲ್ಲ ಎಲ್ಲರೂ ತಂದ್ಕೊಡ್ತಾರೆ ಶಿಸ್ತುಗೊಪ್ಪದಲ್ಲಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.